ಹಾಯ್ ಫ್ರೆಂಡ್ಸ್, ಇವತ್ತಿನ ತಿಂಡಿ ಬಿಸಿ ಬೇಳೆಬಾತ್ ಮಾಡ್ತಾಯಿದ್ದೀನಿ. ಮಾಡುವ ವಿಧಾನ ನೋಡೋಣ. ಕುಕ್ಕರ್ಗೆ ನೀರಿಟ್ಕೊಂಡು 3 ಟೊಮೊಟೊ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿ, ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಂದು ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬಟಾಣಿ, ಒಂದು ಸ್ವಲ್ಪ ಕಡಲೆಬೀಜ, ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾವು ಕೋಲು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ವಿಸಿಲ್ ಹಾಕ್ಕೊಳ್ಳೋಣ. ಎರಡು ವಿಸಿಲ್ ಸಾಕು. ನೋಡಿ, ವಿಸಿಲ್ ಬಂದಾಯಿತು. ಇವಾಗ ನೀಟಾಗಿ ಕಲಿಸ್ಕೊಂಡು ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೆ. ಅದಕ್ಕೆ 10 ರೂಪಾಯಿನ ಪ್ಯಾಕೆಟ್ 2 ಪ್ಯಾಕೆಟ್ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು, ಉಂಡೆ ಇರುತ್ತೆ, ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಇವಾಗ ಇದಕ್ಕೆ ಹಾಕ್ಕೊಂಡು ಆ ಬಟ್ಲು ತೊಳ್ಕೊಂಡು ನೀರನ್ನ ಆಡ್ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ ನೀಟಾಗಿ ಕಲಿಸ್ಕೊಂಡು ಕುದಿಯೋಕ್ಕೆ ಇಡೋಣ. ಕುದೀತೈತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಸಾಸಿವೆ, ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ, ಬಾಣಲಿ ಇಕ್ಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲಿಸ್ಕೊಂಡು ಇದಕ್ಕೆ 2 ಸ್ಪೂನ್ ತುಪ್ಪ ಘಮ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ಗೆ ತುಪ್ಪನೇ ಟೇಸ್ಟ್. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಖಾರ ಬೂಂದಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫಾಲೋ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.